ಬಿಡುಗಡೆಯ ಹಾಗೂ ಸಂವಿಧಾನ ಗೌರವ ಅಭಿಯಾನದ ಕಾರ್ಯಕ್ರಮದ ನಿಮಿತ್ತ ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂಥ ಶಿವಮೊಗ್ಗದ ಖ್ಯಾತ ವೈದ್ಯರಾಗಿರುವಂಥ ಡಾಕ್ಟರ್ ಭೀಮಪ್ಪ ತಹಶೀಲ್ದಾರ್ ಅವರೇ, ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯ ಮುಖಾಂತರ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸ್ತಾ ಇರುವಂಥ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಕೈಗಾರಿಕಾ ಸಂಘದ ನಿರ್ದೇಶಕರಾಗಿರುವಂಥ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಪರಶುರಾಮ್ ಅವರೇ, ರಾಜ್ಯದ ರಾಜಕಾರಣದಲ್ಲಿ ತನ್ನ ಸರಳತೆಯ ಕಾರಣಕ್ಕೆ ಪಂಚಾಯತ್ ರಾಜ್ ಮುಂತಾದ ಅನೇಕ ವಿಷಯಗಳ ಕುರಿತು ತನ್ನ ಬದ್ಧತೆಯ ಕಾರಣಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಸಂಸದರಾಗಿರುವಂತಹ ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಎಸ್ ಟಿ ಮೋರ್ಚಾ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಮಹೇಂದ್ರ ಕವಿತಾಳ್ ಅವರೇ, ಹಾಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಪುಸ್ತಕದ ಲೇಖಕರು, ಇವತ್ತು ನಾಡಿನಾದ್ಯಂತ ನಡೀತಾ ಇರ್ತಕ್ಕಂಥ ಒಂದು ಬೌದ್ಧಿಕ ಚರ್ಚೆಯ ನಾವೇನೋ ಒಂದು ಗದ್ದಲವನ್ನು ಅಥವಾ ಒಂದು ನಾಯ್ಸ್ ಅಂತ ಏನೋ ಕ್ರಿಯೇಟ್ ಮಾಡಬೇಕು ಅಂತ ಹೋಗ್ತಾ ಇಲ್ಲ, ಒಂದು ಬೌದ್ಧಿಕ ಚರ್ಚೆ ನಡೀಬೇಕು, ಆಧಾರ ಸಹಿತವಾಗಿ ಚರ್ಚೆ ನಡೀಬೇಕು ಅಂತಕ್ಕಂಥ ಒಂದು ಹಂಬಲದಿಂದ ಈ ಪುಸ್ತಕದ ರಚನೆಗೆ ಕೈ ಹಾಕಿ ಅನೇಕ ಆಧಾರಗಳನ್ನ ಸಂಗ್ರಹಿಸಿ ಇವತ್ತು ಈ ವಿಷಯದ ಕುರಿತು ಕಳೆದ ಒಂದು 60-70 ವರ್ಷಗಳಿಂದ ಅಪಪ್ರಚಾರ ಮಾಡ್ತಾ ಇದ್ದಂಥ ಅನೇಕರು ತಣ್ಣಗಾಗವಾಗಿ ಮಾಡಿರೋದರಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸಿರುವಂಥ ಕೃತಿಯ ಲೇಖಕರಾಗಿರುವಂಥ ಶ್ರೀಯುತ ವಿಕಾಸ್ ಪುತ್ತೂರ್ ಅವರೇ, ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಸಭಾಗಾರದಲ್ಲಿ ಎಲ್ಲ ಗೌರವಾನ್ವಿತ ಹಿರಿಯರೇ, ಶ್ರದ್ಧೆಯ ತಾಯಂದಿರಿಯೇ, ಯುವ ಸಂಗೀತರೇ, ಮಾಧ್ಯಮದ ಬಂಧುಗಳೇ, ಕಾರ್ಯಕ್ರಮದ ನಿರೂಪಣೆ ಮಾಡುವಂಥವರು ಅವಶ್ಯಕತೆ ಇರುವಂಥವ್ರು ಹೊರಗಡೆ ಪುಸ್ತಕ ತಗೊಳ್ಬೋದು ಅಂತ ಹೇಳಿದರು. ನಾನು ಅಷ್ಟು ಸೌಜನ್ಯದಿಂದ ನನಗೆ ಹೇಳುವ ಸ್ವಭಾವದವನ್ನಲ್ಲ ಅಂತಂದರೆ ಪುಸ್ತಕ ಕೊಂಡುಕೋಬೇಕು ಅಂತ ಈ ಕಾರ್ಯಕ್ರಮ ಏರ್ಪಡಿಸಿರೋದು. ಪುಸ್ತಕ ಕೊಂಡುಕೋಬೇಕು, ಅವಶ್ಯಕತೆ ಇಲ್ಲದಿದ್ರೂ ಕೊಂಡುಕೋಬೇಕು. ಯಾಕಂದ್ರೆ ಕೆಲವು ಸಲ ಪುಸ್ತಕಗಳ ಸಮಾಜಕ್ಕೆ ಅವಶ್ಯಕತೆ ಇರುತ್ತೆ, ಪೀಳಿಗೆಗಳಿಗೆ ಅವಶ್ಯಕತೆ ಇರುತ್ತೆ, ಅದರೊಳಗೆ ಇರ್ತಕ್ಕಂಥ ವಿಷಯಗಳಿಗೋಸ್ಕರ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಾನು ಇಲ್ಲಿರ್ತಕ್ಕಂಥ ಎಲ್ಲರ ಹತ್ರ ನಾನು ವಿನಂತಿ ಮಾಡ್ತೀನಿ, ಪುಸ್ತಕವನ್ನು ಖರೀದಿ ಮಾಡಿ, ಓದಿ, ಚರ್ಚೆ ಮಾಡಿ, ಅದಾದ್ಮೇಲೆ ಶೋಕೇಸ್ನಲ್ಲಿ ಇಟ್ಕೊಳ್ಳಿ, ಪಕ್ಕದ ಮನೆಯವ್ರಿಗೆ ಕೊಡಿ, ಓದುವಂಥವ್ರು ಕೊಡಿ, ಇದರಲ್ಲಿ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಿ ಅಂತೇಳಿ. ವಿರೋಧ ಮಾಡೋದಿದ್ರೆ ವಿರೋಧ ಮಾಡಲಿ, ನಮ್ಮ ಹತ್ರ ಬಂದು ವಿರೋಧ ಮಾಡಲಿ, ಚರ್ಚೆಗೆ ಅವಶ್ಯಕತೆ ಇದ್ರೆ ಚರ್ಚೆ ಮಾಡಲಿ, ಸವಾಲು ಹಾಕೋದಿದ್ರೆ ನಮಗೆ ಸವಾಲು ಹಾಕಿ ಈ ಪುಸ್ತಕದ ಬಗ್ಗೆ. ಹಾಗೋಸ್ಕರ ಇದನ್ನು ಫಾಲೋ ಮಾಡ್ತಾರೆ. ಯಾಕಂದ್ರೆ ಇವತ್ತು ಕಳೆದ ಒಂದು 10-12 ವರ್ಷಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮತ್ತು ಸಂವಿಧಾನವನ್ನ ಒಂದು ವಿವಾದದ ವಿಷಯ ಮಾಡತಕ್ಕಂಥ ಕೆಲಸವನ್ನ ನಮ್ಮ ದೇಶದ ಒಂದು ಎಕೋಸಿಸ್ಟಮ್, ಒಂದು ವಲಯ ಇದನ್ನು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅನೇಕ ಸಂಗತಿಗಳನ್ನು ಹುಡುಕ್ತಾ ದೇಶ ಒಟ್ಟಾಗಿ ಯೋಚನೆ ಮಾಡ್ಲಿಕ್ಕೆ ಆರಂಭ ಮಾಡಿದಾಗ, ದೇಶದ ಮುನ್ನಡೆಯ ದೃಷ್ಟಿಯಿಂದ ಸಮಾಜ ಕೂಡ ಒಂದು ಮನಸ್ಸಿನಿಂದ ಯೋಚನೆ ಮಾಡ್ಲಿಕ್ಕೆ ಅಂತ ಆರಂಭ ಮಾಡಿದ್ರೆ ಅವ್ರಿಗೆ ಹೊಟ್ಟೆದೇನೋ ಒಂದು ಸ್ವಲ್ಪ ಹುಳ ಎದ್ದಂಗೆ ಆಗ್ಬಿಡುತ್ತೆ. ಆ ಥರದ ಒಂದು ವರ್ಗ ನಮ್ಮ ದೇಶದಲ್ಲಿದೆ, ಎಲ್ಲ ಕಡೆ ಇರುತ್ತೆ. ಪಕ್ಕದ ಮನೆಯಲ್ಲಿ ಒಳ್ಳೆ ಭಜನೆ ನಡೀತಾ ಇದ್ರೆ, ಒಳ್ಳೆ ನಗ್ತಾ ಇದ್ರೆ, ಒಳ್ಳೆ ಪೂಜೆ ನಡೀತಾ ಇದ್ರೆ, ಕೆಲವು ಮನೆಯವರಿಗೆ ಆನಂದ ಪಡುವಂತ ಭಾಗ್ಯ ಇರೋದಿಲ್ಲ, ಏನೋ ಹೊಟ್ಟೆ ಕಿಚ್ಚು ಶುರು ಆಗುತ್ತೆ, ಏನೋ ಮಾಡಕ್ಕೆ ಅಂತ ಆರಂಭ ಮಾಡ್ತಾರೆ. ಆ ಥರ ನಮ್ಮ ದೇಶದಲ್ಲಿ ಒಂದು ವರ್ಗ ಇದೆ, ಅರ್ಬನ್ ನಕ್ಸಲರು ಅಂತೇಳಿ. ಅವ್ರಿಗೆ ಯಾವಾಗಲೂ ಕೂಡ ಕೃಪಾ ಪೋಷಣೆ ಮಾಡ್ತಕ್ಕಂಥ ಕಾಂಗ್ರೆಸ್ನ ಒಂದು ಎಕೋಸಿಸ್ಟಮ್ ಇದೆ. ಇವ್ರು ನಿರಂತರವಾಗಿ RSS ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿರೋಧಿಸುತ್ತೆ, RSS ಸಂವಿಧಾನವನ್ನು ವಿರೋಧಿಸುತ್ತೆ, RSS ಮತ್ತು BJP ಸಂವಿಧಾನವನ್ನು ರದ್ದು ಮಾಡ್ತಾರೆ. ಇದೇ ತರದ ಮಾತುಗಳನ್ನ ಹೇಳ್ತಾನೆ ಇರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.